ಕಡಿಮೆ ಆಗಬಹುದು ಅಂತ ಲೆಕ್ಕ ಹಾಕಿದವ್ರಿಗೆ ಇದು ಒಂದು ಶಾಕ್ ಟ್ರೀಟ್ಮೆಂಟ್ ಆದಂಗೆ ಆಗ್ಯದ. ಏನಾಗ್ತದೋ ಗೊತ್ತಿಲ್ಲ. ಆದರೂ ವಿಜೇಂದ್ರ ಅವ್ರನ್ನ ಬದಿಗೆ ಸರಿಸೋದು, ಯಡಿಯೂರಪ್ಪನವ್ರನ್ನ ಮನೆಗೆ ಕಳಿಸೋದು, ಯಾರು ಕಳಿಸಿದಾರೆ ಆ ಮಾತು ಬೇರೆ, ಆದರೆ ರಾಜಕೀಯವಾಗಿ ಪೂರ್ತಿ ಇದರ ಎಂಟ್ರಾಗಿ ಕಳಿಸೋದು ಈಗಿನ ಮಟ್ಟಿಗೆ ಮಾತ್ರ ಭಾಳ ಕಷ್ಟ. ಈಗಾಗಲೇ ಬಂದದ ಅಧ್ಯಕ್ಷರು ಯಾರು ಮಾಡೋದು ಅಂತೇಳಿ ಜೋರು ನಡೆದದ ಚರ್ಚೆ. ವಿರೋಧಿಗಳು ಒಂದು ಕಡೆ ಇದ್ದಾರೆ, ವಿಜೇಂದ್ರ ಅವರು ಇನ್ನೊಂದು ಕಡೆ ತಟಸ್ಥರಿದ್ದಾರೆ. ಈ ತಟಸ್ಥರನ್ನು ಡೇಂಜರ್ ಆಗ್ಯಾರ ಯಾರಿಗೆ? ನಮ್ಮ ವಿಜೇಂದ್ರ ಅವ್ರಿಗೆ. ಯಾಕಂದ್ರೆ ಇದರಲ್ಲಿ ವಯಸ್ಸಿನ ಹಿರಿಯರು, ಬಿ ಜೆ ಪಿ ಸಲ ದುಡಿದಂಥವ್ರು ಅನೇಕರಿದ್ದಾರೆ. ಅವ್ರು ಆದ್ರಪ್ಪ ಅಂತಂದ್ರೆ ಒಳ್ಳೇದಾಗ್ತದೆ. ಈಗ ವಿರೋಧಿಗಳ ವಿಷಯದ ಏನು ಬೇಕಾಗಿದ್ದಾರೆ ಅವ್ನು ಜಸ್ಟ್ ಚೇಂಜ್ ಆಗಲಿದ್ದು. ಯಾಕಂದ್ರೆ ಬೀಸು ಧ್ವನಿ ತಪ್ಪರೆ 100 ವರ್ಷ ಆಯುಷ್ ಅಂತ. ಹಾಗೆ ಇವತ್ತು ಎದುರಾಳಿಗಳು ಸಹಿತ ಅಂದ್ರೆ ಭಿನ್ನರು ಸಹಿತ ಮೊದಲು ಅವ್ರು ಹೋಗ್ರಿಪ್ಪ ಅನ್ನೋ ವಿಚಾರದಲ್ಲಿ ಇದ್ದಾರೆ. ಅದಕ್ಕೆ ಏನೇನೋ ಪ್ರಯತ್ನ ನಡೆದವ. ಯಾರೋ ಸೆಂಟ್ರದವರು ಬರ್ತಾರೆ, ದೊಡ್ಡ ನಾಯಕರು ಅದಾರ, ಹಂಗಾದ್ರೆ ಹಿಂಗೆ ಪ್ರಚಾರ ನಾವು ಮೀಡಿಯಾದವ್ರು ಮಾಡ್ತಾ ಇರ್ತೀವಿ ಅಂತ ವಿಷಯಗಳು ಬಿಡ್ತಾ ಇರ್ತಾರೆ ಬಿ ಜೆ ಪಿಯವರು ಅಥವಾ ಭಿನ್ನ ಬಣದವ್ರು ಬಿಡ್ತಾ ಇರ್ತಾರೆ. ನಾವು ಅದನ್ನು ಕೇಳ್ಕೊಂಡು ಹೇಳ್ತಾ ಇರ್ತೀವಿ. ಯಾಕಂತಂದ್ರೆ ನಮಗೂ ಸುದ್ದಿ ಮೂಲಗಳಿಗೆ ಗೊತ್ತಾಗೋದು ಇಲ್ಲ, ಕೆಲವೊಮ್ಮೆ ಗೊತ್ತಾದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಮಾತು ಬೇರೆ. ಒಟ್ಟಿನಲ್ಲ ಈ ಒಂದು ಚದುರಂಗದ ಆಟದಲ್ಲೇ ಇದು ಚದುರಂಗದ ಆಟ ಅನ್ನೋದು. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸೋದು ಭಿನ್ನರಿಗೆ ಭಾಳ ಕಷ್ಟದ ಕೆಲಸ ಆಗ್ಯದ. ಅದೇ ಕಾರಣಕ್ಕೆ ಯಡಿಯೂರಪ್ಪನವ್ರಿಗೆ ಭಾಳ ಕಷ್ಟದ ಕೆಲಸ ಅದ. ಯಾಕಂದ್ರೆ ಈ ಎದುರಾಳಿಗಳಲ್ಲಿ ಏನದಾರಲ್ಲ ಎಲ್ಲರೂ ತುಂಡಾಗಿ ಬಲಿಷ್ಠದಾರ, ಎಲ್ಲ ಕೂಡ ಬಲಿಷ್ಠರಾಗ್ತಾರೆ. ಆದ್ರೆ ರಾಜ್ಯ ಮಟ್ಟದ ನಾಯಕತ್ವ ಇಲ್ಲ. ಅದಕ್ಕೆ ಅವ್ರು ಏನಂತಾರಪ್ಪ ಅಂತಂದ್ರೆ ಒಬ್ಬ ಹೊಸ ನಾಯಕನನ್ನು ಕಳಿಸ್ರಿ, ಒಬ್ಬ ಯೋಗಿನ ಅಂದಾಗ ತಟಸ್ಥ